ಐತಿಹಾಸಿಕವಾಗಿರ್ತಕ್ಕಂಥ ಅದ್ಭುತ ದಕ್ಷಿಣ ಕಾಶಿ ಹಾಗೂ ಎರಡನೆಯ ಹಂಪಿಯಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಚಿದಂಬರ ಶಿಲ್ಪಿರ್ತಕ್ಕಂಥ ಮಹಾಕ್ಷೇತ್ರ ನಿಡಗಲದಲ್ಲಿ ರಾಜ ಪರಂಪರೆಯಾಗಿ ಸುಮಾರು 900 ಶತಮಾನದ ಇಲ್ಲಿವರೆಗೂ ಕೂಡ ಶ್ರಾವಣ ಸೋಮವಾರ ಕೊನೆಯ ಸೋಮವಾರ ನಿಡಗಲ್ ಉತ್ಸವವನ್ನು ನಿಡಗಲ್ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಐತಿಹಾಸಿಕವಾಗಿರ್ತಕ್ಕಂಥದ್ದು. ಹಾಗೆಯೇ ಇದಕ್ಕೆ ಅನಾದಿ ಕಾಲದಿಂದಲೂ ಪೌರಾಣಿಕವಾಗಿ, ಐತಿಹಾಸಿಕವಾಗಿ, ಪ್ರಾಚೀನವಾಗಿ, ಪೌರಾಣಿಕವಾಗಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಮಹಾಕ್ಷೇತ್ರ ಆಗಿದ್ದರಿಂದ ಪ್ರತಿ ಶ್ರಾವಣದಲ್ಲಿ ಭಕ್ತಾದಿಗಳ ಸಂಖ್ಯೆ ಸುಮಾರು ಈ ಒಂದು ಎಲ್ಲ ದೇವತೆಗಳ ದರ್ಶನ ಕೊಡ್ತಕ್ಕಂಥದ್ದು ಐತಿಹಾಸಿಕವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕಳೆದ 8 ವರ್ಷದಿಂದ ಇಲ್ಲಿ ವಾಲ್ಮೀಕಿ ಆಶ್ರಮದೊಂದಿಗೆ ಅದ್ಧೂರಿಯಾಗಿ ನಿಡಗಲ್ ಉತ್ಸವವನ್ನು ಆಚರಣೆ ಮಾಡ್ತಾ ಬಂದು ಮತ್ತು ಆ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ, ತುಮಕೂರು ಜಿಲ್ಲೆಯಾದ್ಯಂತ, ನಾವು ತಾಲೂಕಾದ್ಯಂತ ಅತಿ ಹೆಚ್ಚಿನ ಒಂದು ಸಂಭ್ರಮವಾಗಿ ನಿಡಗಲ್ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಇದಕ್ಕೆ ಸೋಮವಾರ 2ನೇ ತಾರೀಕು ಬರ್ತಕ್ಕಂಥ ಸೋಮವಾರ 2ನೇ ತಾರೀಕು ನಿಡಗಲ್ ಉತ್ಸವದ ಸಂಭ್ರಮದ ಆಚರಣೆಯ ಅದ್ಭುತ ಕಾರ್ಯಕ್ರಮ ಇದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ, ನಿಡಗಲ್ ಉತ್ಸವಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಎಲ್ಲ ಈ ಪಾವಗಡ ತಾಲೂಕಿನ, ತುಮಕೂರು ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ನಿಡಗಲ್ ಉತ್ಸವವನ್ನು ಆಚರಿಸಿ ಮತ್ತು ಎಲ್ಲ ದೇವತೆಗಳ ಆಶೀರ್ವಾದವನ್ನು ತಗೊಂಡು, ಗುರುವಿನ ಆಶೀರ್ವಾದ ತಗೊಂಡು ಮತ್ತು ನಿಡಗಲ್ದ ವಾಲ್ಮೀಕಿ ಆಶ್ರಮದಲ್ಲಿ ಮಹಾಪ್ರಸಾದ ವಿನಿಯೋಗ ಇರುತ್ತೆ. ಆ ಪ್ರಸಾದ ವಿನಿಯೋಗದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ತಾವೆಲ್ಲರೂ ಪುನೀತರಾಗಬೇಕಂತ ಹೇಳಿ ನಾನು ತಮ್ಮೆಲ್ಲ ಮನವಿಯೊಂದಿಗೆ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಹಾಗಾಗಿ ಈ ಒಂದು ಅದ್ಭುತ ಕಾರ್ಯಕ್ರಮ ಇದೆಲ್ಲವೂ ಐತಿಹಾಸಿಕವಾಗಿರ್ತಕ್ಕಂಥದ್ದು. ನಾವೆಲ್ಲ ಏನು ಇವತ್ತು ಕಾಶಿಯನ್ನು ಅಲ್ಲಿಂದ ಇಷ್ಟರ ಮಟ್ಟಿಗೆ ನಾವು ನೋಡಿದೆವು ಗೊತ್ತಿಲ್ಲ. ಆದರೆ ದಕ್ಷಿಣ ಕಾಶಿ ಶ್ರೀರಾಮನೇ ಸ್ವತಃ ಬಂದು ತನ್ನ ಬತ್ತಳಿಕೆಯನ್ನು ಬಾಣದ ತಗೊಂಡು ನೀರನ್ನು ತರಿಸಿಬಿಟ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಕಲ್ಯಾಣ ನಿರ್ಮಾಣವಾಗಿರ್ತಕ್ಕಂಥ ಸ್ಥಳ ಹಾಗೂ 101 ದೇವತೆಗಳು ಅದ್ಭುತವಾಗಿ ನೆಲೆಯೂರಿರ್ತಕ್ಕಂಥ ಸ್ಥಳ. ಮಹಾತ್ಮರು, ಋಷಿಗಳು ತಮ್ಮ ಕಾಲಕ್ಷೇತ್ರವನ್ನು ಮಾಡಿಕೊಂಡು ಮಹಾನ್ ತಪವಾಗಿರ್ತಕ್ಕಂಥ ಸ್ಥಳ. ಹೀಗಾಗಿ ಇಲ್ಲಿ ಈ ಒಂದು ತಪೋಭೂಮಿಗೆ, ಈ ಒಂದು ಮಹಾಕ್ಷೇತ್ರಕ್ಕೆ, ದೇವಾಲಯಗಳು ನಡೆಸಿರ್ತಕ್ಕಂಥ ಮಹಾಕ್ಷೇತ್ರಕ್ಕೆ ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ದೇವತೆಗಳಿಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಮತ್ತು ಋಷಿಮುನಿಗಳು ಇಲ್ಲಿ ವಾಸ ಮಾಡಿ ಇವತ್ತಿಗೂ ಕೂಡ ಋಷಿಮುನಿಗಳು ಇದ್ದಾರೆ ಅಂತಕ್ಕಂಥ ಐತಿಹ್ಯ ಇರ್ತಕ್ಕಂಥದ್ದು. ಹೀಗಾಗಿ ಇಂತಹ ಮಹಾನ್ ಕ್ಷೇತ್ರಕ್ಕೆ ತಾವೆಲ್ಲ ಬರಬೇಕು, ಲಕ್ಷ ಗಂಟೆ ಬರಬೇಕು. ಈ ಕ್ಷೇತ್ರದ ಮಹಿಮೆ ತಿಳ್ಕೋಬೇಕು. ಈ ಕ್ಷೇತ್ರದ ಮಹತ್ವರ ಮತ್ತು ದೇವತೆಗಳ ದರ್ಶನವನ್ನು ಬಾಗಿಲು ತಗೊಂಡು ನಿಡಗಲ್ ಉತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿ ತಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಬಹುದು. 2024 ಸೋಮವಾರ ಮಹರ್ಷಿ ವಾಲ್ಮೀಕಿ ಆಶ್ರಮ ನಿಡಗಲ್ ಸಂಸ್ಥಾನ, ವಾಲ್ಮೀಕಿ ಜಾಗೃತಿ ವೇದಿಕೆ ಪಾವಗಡ ತಾಲೂಕು, ನಿಡಗಲ್ ಮತ್ತು ದೇವರಾಯನಕೊಪ್ಪ ಗ್ರಾಮಗಳ ಗ್ರಾಮಸ್ಥರ ಸಹಕಾರದೊಂದಿಗೆ ಪಾವಗಡ ತಾಲೂಕಿನ ವಾಲ್ಮೀಕಿ ಸಮುದಾಯದ ಸಂಘಟನೆಗಳು, ರೈತಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳ ಸಹಕಾರದೊಂದಿಗೆ ನಿಡಗಲ್ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಪಾವಗಡ ತಾಲೂಕಿನ ಮಾನ್ಯ ಶಾಸಕರು ಮತ್ತು ಲೋಕಸಭಾ ಕ್ಷೇತ್ರದ ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರುಗಳು, ವಿವಿಧ ಕ್ಷೇತ್ರಗಳಲ್ಲಿ ನಿಡಗಲ್ ದುರ್ಗದ ಬಗ್ಗೆ ಐತಿಹಾಸಿಕವಾಗಿ ಪುಸ್ತಕಗಳನ್ನು ಬರೆದಿರ್ತಕ್ಕಂಥ ಇತಿಹಾಸಕಾರರು ಮತ್ತು ಲೇಖಕರು ಈ ಒಂದು ನಿಡಗಲ್ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಿಡಗಲ್ ಗ್ರಾಮದ ಮಹರ್ಷಿ ವಾಲ್ಮೀಕಿ ಆಶ್ರಮದಿಂದ ನಿಡಗಲ್ ರಾಮತೀರ್ಥದವರೆಗೆ ಈ ಒಂದು ಎಲ್ಲ ಸಂಘಟನೆಗಳ ವತಿಯಿಂದ ನಿಡಗಲ್ ಉತ್ಸವದ ಅಂಗವಾಗಿ ಐತಿಹಾಸಿಕ ಒಂದು ಮೆರವಣಿಗೆಯ ಉತ್ಸವ, ಸಾಂಸ್ಕೃತಿಕ ಉತ್ಸವ ಮೆರವಣಿಗೆಯ ಕಾರ್ಯಕ್ರಮವಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಸೋಮವಾರ
ಪಾವಗಡ ತಾಲೂಕಿನ ಸಮಸ್ತ ಜನತೆ ಮತ್ತು ನಿಡಗಲ್ ದುರ್ಗದ ಸಮಸ್ತ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ನಿಡಗಲ್ ಉತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.